Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸರ್ವೇಯಿಂಗ್ MCQ ಕ್ಲಾಸ್ ಏನು ಕರ್ವ್ಸ್ ಬಗ್ಗೆ ಇದೆ ಅದರ ಕ್ಲಾಸ್ ನ ಡಿಸ್ಕಸ್ ಮಾಡೋಣ. ಇದು ಬಂದ್ಬಿಟ್ಟು 12ನೇ ಕ್ಲಾಸ್ ಇದೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ನಾನು 11 ಕ್ಲಾಸ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮೇಲ್ಗಡೆ ಏನಂತಂದ್ರೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಏನಂದ್ರೆ ಈ ರಿಮೈನಿಂಗ್ ಕ್ಲಾಸಸ್ ಏನಿದೆ ಅಂದ್ರೆ 11 12 ಏನಾಗಿದೆ ಆ ಕ್ಲಾಸಸ್ ನ ನೀವು ನೋಡ್ಬೋದು. ಸರಿನಾ? ಬನ್ನಿ ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ಇದೆ ಅದನ್ನು ಜಾಯ್ನ್ ಆಗಿ, ಸೊ ದಟ್ ನೀವು ಏನಂತಂದ್ರೆ ಯಾವುದೇ ತರ ಇನ್ಫಾರ್ಮೇಶನ್ ಬೇಕಾದ್ರೂ ನನಗೆ ಕೇಳಬಹುದು. ಓಕೆ, ಸೊ ಟುಡೇಸ್ ಫಸ್ಟ್ ಕ್ವೆಶ್ಚನ್ ಆನ್ ದ ಕರ್ವ್ಸ್ ಇನ್ ದ ಸರ್ವೆ. ಫಸ್ಟ್ ಕ್ವೆಶ್ಚನ್, the length of the tangent of a curve whose radius is r and the angle of deflection is. Angle of deflection ದು ಫಾರ್ಮುಲಾ ಕೇಳ್ತಾರೆ, ರೈಟ್? ಸೊ angle of deflection ಫಾರ್ಮುಲಾ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಏನ್ ಗೊತ್ತಾ, ಇದು ನಾನು ಏನಂತಾರೆ ಅಂದ್ರೆ ಇದು ಏನಂತಂದ್ರೆ ಎಲಿಮೆಂಟ್ಸ್ ಆಫ್ ಕರ್ವ್ಸ್ ಅಂತ ಅನ್ಬೋದು. ಎಲಿಮೆಂಟ್ಸ್ ಆಫ್ ಕರ್ವ್ ಅಂತ ಅಂತೀವಿ ನಾವು. ಸೊ ಈ ಎಲಿಮೆಂಟ್ಸ್ ಆಫ್ ದಿ ಕರ್ವ್ ನ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಈ ಸ್ಕೆಚ್ ಅಲ್ಲಿ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಬೋದು. ಫಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ನ ನಾನು ಪಾಯಿಂಟ್ ಆಫ್ ಕರ್ವ್ ಅಂತ ಅಂತೀನಿ, ರೈಟ್? ಸೊ ಇದೇನಿದೆ ಬ್ಯಾಕ್ವರ್ಡ್ ಟ್ಯಾಂಜೆಂಟ್ ಆರ್ ಫಾರ್ವರ್ಡ್, ಇದು ಫಾರ್ವರ್ಡ್ ಟ್ಯಾಂಜೆಂಟ್ T2B T1 A1, ರೈಟ್? ಬ್ಯಾಕ್ವರ್ಡ್ ಟ್ಯಾಂಜೆಂಟ್ ಫಾರ್ವರ್ಡ್ ಟ್ಯಾಂಜೆಂಟ್, ಇದು ಬ್ಯಾಕ್ವರ್ಡ್ ಟ್ಯಾಂಜೆಂಟ್, ಇದು ಫಾರ್ವರ್ಡ್ ಟ್ಯಾಂಜೆಂಟ್. ಸೊ ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ, ರೈಟ್? ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ ಇದೇನಿದೆ ಅಲ್ಲ, ಇದು ಕಾಣಿಸ್ತಾ ಇಲ್ಲ, ಇದನ್ನ ನಾವು ಟ್ಯಾಂಜೆಂಟ್ ಲೆಂತ್ ಅಂತ ಅಂತೀವಿ. ದಿಸ್ ಇಸ್ ಎನ್ ಟ್ಯಾಂಜೆಂಟ್ ಲೆಂತ್. ಅಂದ್ರೆ ಒಂದು ಚೈನ್ ಈ ತರ ನೀವು ಲೇ ಮಾಡಿದಾಗ ಸೊ ಇಲ್ಲಿ ಒಂದು ಪಾಯಿಂಟ್ ಆಗುತ್ತೆ, ಇಲ್ಲೊಂದು ಪಾಯಿಂಟ್ ಆಗುತ್ತೆ. ಈ ಪಾಯಿಂಟ್ ಏನಾಗುತ್ತೆ ಪಾಯಿಂಟ್ ಆಫ್ ಕರ್ವ್. ಸೊ ಈ ಪಾಯಿಂಟ್ ಏನಾಗುತ್ತೆ, ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ದಟ್ ಇಸ್ ಐ ಪಾಯಿಂಟ್. ಈ ಐ ಪಾಯಿಂಟ್ ಅಂತ ಅಂತೀನಿ. ಅದಾದ್ಮೇಲೆ ನಾನೇನ್ ಮಾಡ್ತೀನಿ, ಇಲ್ಲೊಂದು ಚೈನ್ ಈ ತರ ನಾನು ಲೇ ಮಾಡ್ತೀನಿ. ಐ ವಿಲ್ ಲೇ ಅನದರ್ ಚೈನ್ ಲೈಕ್ ದಿಸ್, ರೈಟ್? ಯು ಕ್ಯಾನ್ ಸಿ ಈ ತರ ಇರುತ್ತೆ. ಸೊ ಇಲ್ಲಿ ಏನ್ ಬರುತ್ತೆ, ಇದು ಬಂದ್ಬಿಟ್ಟು ಡಿಫ್ಲೆಕ್ಷನ್ ಆಂಗಲ್ ಆಗುತ್ತೆ, ರೈಟ್? ಸೊ ಡಿಫ್ಲೆಕ್ಷನ್ ಆಂಗಲ್ ಸಬ್ಸ್ಟೆಂಡೆಡ್ ಈ ಕರ್ವ್, ಈ ಏನಂತಂದ್ರೆ ಚೈನೇಜ್ ಇಂದ ಮತ್ತೆ ಲೆಂತ್ ನ ಇನ್ಕ್ರೀಸ್ ಮಾಡ್ಬಿಟ್ಟು ಸಬ್ಸ್ಟೆಂಡ್ ಮಾಡ್ಬಿಟ್ಟು ಆ ಟ್ಯಾಂಜೆಂಟ್ ಪಾಯಿಂಟ್ ಗೆ ಆಂಗಲ್ ತಗೊಂಡಾಗ ಅದು ಡಿಫ್ಲೆಕ್ಷನ್ ಆಂಗಲ್ ಆಗುತ್ತೆ. ಈ ಪಾಯಿಂಟ್ ಇಂದ ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಇದು ಪಾಯಿಂಟ್ ಆಫ್ ಕರ್ವ್, ಆಯ್ತಾ? ಸೊ ಇದು ಏನಿದೆ, ಇದು ಟ್ಯಾಂಜೆಂಟ್ ಲೆಂತ್, ಹೀಗೆ ಜಸ್ಟ್ ಆಗಿದೆ. ಸೊ ಇದೇನಾಗುತ್ತೆ, ಇದನ್ನು ಟ್ಯಾಂಜೆಂಟ್ ಲೆಂತ್. ಸೊ ಈ ಎಂಡ್ ಪಾಯಿಂಟ್ ಇಲ್ಲೊಂದು ಬರುತ್ತೆ, ಅದು ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ, POT ಅಂತೀವಿ, ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ. ಸೊ ಇದು ಸ್ಟ್ರೈಟ್ ಆಗಿ ಇರುತ್ತೆ. ಒಂದು ಇದೇನಿರುತ್ತೆ, ಇದು ಕಾರ್ಡ್ ಅಂತ ಅಂತೀನಿ, ಲಾಂಗ್ ಕಾರ್ಡ್ ಅಂತೀನಿ ಅಂತೀವಿ. ಇದನ್ನ ಲಾಂಗ್ ಕಾರ್ಡ್ ಅಂತೀವಿ, ಲೆಂತ್ ಆಫ್ ಲಾಂಗ್ ಕಾರ್ಡ್ ಅನ್ಬೋದು. ಸೊ ಇನ್ನೊಂದು ಕರ್ವ್ ಬರುತ್ತೆ, ರೆಡಿ? ಕರ್ವ್ ಹೆಂಗ್ ಬರುತ್ತೆ, ಡಿಫ್ರೆಂಟ್ ಮಿಡ್ ಆರ್ಡಿನೇಟ್ಸ್ ನಾನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನ ಡ್ರಾ ಮಾಡ್ತೀನಿ. ಸೊ ದಿಸ್ ಇಸ್ ದ ಲೆಂತ್ ಆಫ್ ದಿ ಕರ್ವ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಲೆಂತ್ ಆಫ್ ದಿ ಕರ್ವ್. ಸೊ ಎಕ್ಸಾಕ್ಟ್ಲಿ ಮಿಡಲ್ ಅಲ್ಲಿ ಏನ್ ಬರುತ್ತೆ, ಅದು ಮಿಡ್ ಆರ್ಡಿನೇಟ್ ಬರುತ್ತೆ, ರೈಟ್? ಸೊ ಆಂಗಲ್ ಇಂಟರ್ಸೆಕ್ಷನ್ ಯಾವಾಗ ಗೊತ್ತಾ, ಆಂಗಲ್ ಆಫ್ ಇಂಟರ್ಸೆಕ್ಷನ್ ಅಂದ್ರೆ ಇದು, ಇವೆರಡರ ಮಧ್ಯೆ ಏನ್ ಆಂಗಲ್ ಇರುತ್ತಲ್ಲ, ಇದು ಆಂಗಲ್ ಆಫ್ ಇಂಟರ್ಸೆಕ್ಷನ್. ಓಕೆ, ಸೊ ಈಗ ಇದರಲ್ಲಿ ಇನ್ನೊಂದು ಬರುತ್ತೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ, ರೈಟ್? ಈ ಟಾಪ್ ಆಫ್ ದಿ ಕರ್ವ್ ಇಂದ ಇಂಟರ್ಸೆಕ್ಷನ್ ಪಾಯಿಂಟ್ ವರೆಗೆ ಇದನ್ನ ನಾನು ಅಪೇಕ್ಸ್ ಅಂತ ಅಂತೀನಿ. ಅಪೇಕ್ಸ್ ಆರ್ ವರ್ಟೆಕ್ಸ್ ಡಿಸ್ಟೆನ್ಸ್, ರೈಟ್? ಅಪೇಕ್ಸ್ ಆರ್ ವರ್ಟೆಕ್ಸ್ ಡಿಸ್ಟೆನ್ಸ್ ಇಲ್ಲಿ ನೋಡಿ, ರೈಟ್? ಅಪೇಕ್ಸ್ ಡಿಸ್ಟೆನ್ಸ್ ಆರ್ ವರ್ಟೆಕ್ಸ್ ಡಿಸ್ಟೆನ್ಸ್ ಅಂತ ಅನ್ಬೋದು. ಸೊ ಇವೆರಡು ಆದ್ಮೇಲೆ ಇಲ್ಲಿ ಏನಾಗುತ್ತೆ, ಇದು ಈ ತರ ಏನ್ ಬರುತ್ತೆ ನೋಡಿ. ಸೊ ಇದು ನಮ್ದು ರೇಡಿಯಸ್ ಆಫ್ ದಿ ಕರ್ವ್ ಆಗುತ್ತೆ. ಸೊ ದಿಸ್ ಇಸ್ ರೇಡಿಯಸ್ ಆಫ್ ದಿ ಕರ್ವ್. ಸೊ ಅವಾಗ ಏನಾಗುತ್ತೆ, ಇದು ರೇಡಿಯಸ್ ಬೈ ಹಾಫ್ ಬೈ 2 ಆಗುತ್ತೆ. ಇದನ್ನು ಹಾಫ್ ಡೆಲ್ಟಾ ಬೈ 2 ಅಂತ ಆಗುತ್ತೆ. ಸೊ ಇದು ಟೋಟಲ್ ಏನಾಗುತ್ತೆ, ಇದು ಸೆಂಟ್ರಲ್ ಆಂಗಲ್, ರೈಟ್? ಸೆಂಟ್ರಲ್ ಆಂಗಲ್. ಸೊ ದೀಸ್ ಆರ್ ಆಫ್ ದ ಎಲಿಮೆಂಟ್ಸ್ ಆಫ್ ದಿ ಕರ್ವ್. ಇವೆಲ್ಲ ಏನಿದೆ ಅಂತಂದ್ರೆ ಎಲಿಮೆಂಟ್ಸ್ ಆಫ್ ದಿ ಕರ್ವ್ ಇದೆ, ರೈಟ್? ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಟ್ಯಾಂಜೆಂಟ್ ಲೆಂತ್ ಅಂದ್ರೆ ಈ ಲೆಂತ್ ಟಿ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇರೋದು, I_T1 ಅಂದ್ರೆ ಇದು ಐ ಪಾಯಿಂಟ್ ಇದೆ, I_T1 ಈಕ್ವಲ್ಸ್ ಟು I_T2 ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಇದ್ರದ್ದು ಲೆಂತ್ ಏನಾಗುತ್ತೆ ಅಂದ್ರೆ ರೇಡಿಯಸ್ tan delta by 2, right? Tan delta, that is a deflection angle by 2 is the answer for this question. Okay, tan delta by or tan delta by 2 is the answer of the angle of deflection. ಗೊತ್ತಾಯ್ತಾ? ಎಲಿಮೆಂಟ್ಸ್ ಆಫ್ ದಿ ಕರ್ವ್ ಗೊತ್ತಾಯ್ತಾ? ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈ ಪಾಯಿಂಟ್ಸ್ ಮೇಲೂ ಕೇಳ್ಬೋದು, ಆಯ್ತಾ? ಆಂಗಲ್ ಆಫ್ ಇಂಟರ್ಸೆಕ್ಷನ್ ಅಂದ್ರೆ ಏನು,
ಟ್ಯಾಂಜೆಂಟ್ ಲೆಂತ್ ಅಂದ್ರೇನು, ಪಾಯಿಂಟ್ ಆಫ್ ಕರ್ವ್ ಅಂದ್ರೇನು, ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಯಾವುದು ಆಯ್ತಾ, ಅದನ್ನ ಡೆಫಿನೇಷನ್ಸ್ ಅಲ್ಲಿ ನೀವು ನೆನ್ಪಿಟ್ಕೋಬೇಕು. ಇಲ್ಲಾಂದ್ರೆ ಈ ಸ್ಕೆಚ್ ನ ನೀವು ನೆನ್ಪಿಟ್ಕೊಳ್ಳಿ ಸಾಕು. ರಿಮೆಂಬರ್ ದಿಸ್ ಸ್ಕೆಚ್ ಅಂಡ್ ಜಸ್ಟ್ ಯು ಹ್ಯಾವ್ ಟು ರಿಲೇಟ್ ವಿತ್ ದಿಸ್ ಕ್ವಶನ್. ಯಾವುದೇ ಕ್ವಶನ್ ಕೇಳಿದ್ರು ಇದನ್ನ ರಿಲೇಟ್ ಮಾಡಿದ್ರೆ ಸಾಕು, ಆನ್ಸರ್ ಬರುತ್ತೆ. ನೋಡಿ, 1000 ಕ್ವಶನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, 10 ಕ್ವಶನ್ ಅಲ್ಲಿ ಎಲ್ಲ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ? ಸೊ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಈಸ್ ರೈಟ್. ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಇವಾಗ ಹೇಳಿದ್ದೆ. ಸೊ ಇಲ್ಲೊಂದು ಕರ್ವ್ ಇದೆ ಈ ತರ, ಇಲ್ಲೊಂದು ಸಾರಿ ಇದೊಂದು ಟ್ಯಾಂಜೆಂಟ್ ಚೈನ್ ಲೈನ್ ಇದೆ. ಸೊ ಇದೇನಾಯ್ತು, ಪಾಯಿಂಟ್ ಆಫ್ ಕರ್ವ್ ಆಯ್ತಾ. ಇಲ್ಲಿ ನೋಡಿ, ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ರೈಟ್. ಇಲ್ಲಿಂದ ಈಗ ಪಾಯಿಂಟ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೊಂದಿದೆ ಪಾಯಿಂಟ್ ಇಲ್ಲಿದೆ, ಆಮೇಲೆ ಇಲ್ಲೊಂದು ಪಾಯಿಂಟ್. ಸೊ ಈ 2 ಪಾಯಿಂಟ್, ಇದು ಪಾಯಿಂಟ್ ಆಫ್ ಕರ್ವ್. P1 ಏನಿದೆ, ಪಾಯಿಂಟ್ ಆಫ್ ಕರ್ವ್. P2 ಏನಿದೆ, ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ. ಇದೇನಿದೆ, ಕರ್ವೇಚರ್ ಆಫ್ ದಿ ರೇಡಿಯಸ್. ಸಾರಿ, ಕರ್ವೇಚರ್ ಆಫ್ ದಿ ರೇಡಿಯಸ್. ಕರೆಕ್ಟಾ? ಸೊ ಇದು ಫಾರ್ವರ್ಡ್ ಟ್ಯಾಂಜೆಂಟ್, ಇದು ಬ್ಯಾಕ್ ಟ್ಯಾಂಜೆಂಟ್. ಕರೆಕ್ಟಾ? ಸೊ ಇದು ರೇಡಿಯಸ್. ಈಗ ಇಲ್ಲಿ ಕೇಳಿರೋದೇನು, ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಇಸ್ ವಾಟ್? ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಇಸ್ ಅ ಕಾಮನ್ ಪಾಯಿಂಟ್ ವೇರ್ ದ ರೇಡಿಯಸ್ ಅಂಡ್ ದ ಡೈರೆಕ್ಷನ್ ಚೇಂಜಸ್. ಆಯ್ತಾ? ರೇಡಿಯಸ್ ಮತ್ತೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ರೇಡಿಯಸ್ ಬರ್ತಾ ಇದೆಯಾ ನೋಡಿ, ಈ ತರ ಬಂದ್ಬಿಟ್ಟು ಇಲ್ಲಿ ರೇಡಿಯಸ್ ಚೇಂಜ್ ಆಗ್ತದೆ ರೈಟ್. ಸೊ ಏನದು, ರೇಡಿಯಸ್ ಮತ್ತೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಈ ಡೈರೆಕ್ಷನ್ ಈ ಕಡೆಯಿಂದ ಸ್ಟ್ರೇಟ್ ಆಗುತ್ತೆ ರೈಟ್. ಸೊ ಅದಕ್ಕೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಇನ್ನೊಂದೆರಡು ಪಾಯಿಂಟ್ ಹೇಳ್ತೇನೆ ನೋಡಿ. ಈಗ ಇಲ್ಲಿ ನಾನು ಹೇಳಿದ್ದೀನಿ, ಸೊ ಇಲ್ಲಿ ಹೇಳೋಣ, ಇದು ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ, ಇದು ನಮ್ದು ಡಿಫ್ಲೆಕ್ಷನ್ ಆಂಗಲ್. ಕರೆಕ್ಟಾ? ಸೊ ಈ ತರ ನಾನು ಕರ್ವ್ ಡ್ರಾ ಮಾಡ್ತೀನಿ. ಸೊ ಈ ತರ ನಾನು ಲೈನ್ ಡ್ರಾ ಮಾಡ್ತೀನಿ. ಸೊ ಇದೇನಾಗುತ್ತೆ, ಇದು ನಮ್ದು ಬಂದ್ಬಿಟ್ಟು ಮಿಡ್ ಆರ್ಡಿನೇಟ್. ಬಟ್ ನಾವೇನ್ ಮಾಡ್ತೀವಿ ಸೈಟ್ ಅಲ್ಲಿ ಅಂತಂದ್ರೆ, ನಾವು ಹಾಫ್ ಅಷ್ಟೇ ನಾವು ಡ್ರಾ ಮಾಡ್ತೀವಿ. ಹಾಫ್ ರಿಮೈನಿಂಗ್ ಸೇಮ್ ಇರುತ್ತೆ ತಾನೆ, ಯಾಕಂದ್ರೆ ಇಲ್ಲಿ ಹೈಯೆಸ್ಟ್ ಪಾಯಿಂಟ್. ಈ ತರ ನಾನು ಮಿಡ್ ಪಾಯಿಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ, ಡಿಫರೆಂಟ್ ಆರ್ಡಿನೇಟ್ಸ್. ಇದು ಮಿಡ್ ಪಾಯಿಂಟ್, ಸೇಮ್ ಇದೇ ತರ ಈ ಕಡೆನೂ ಇರುತ್ತೆ. ಸೊ ಅದ ಈ ಪಾಯಿಂಟ್ಸ್ ಇರುತ್ತೆ, ಆಮೇಲೆ ಇದನ್ನ ಕರ್ವ್ ಆಗಿ ಆರಾಮಾಗಿ ನಾವು ಡ್ರಾ ಮಾಡ್ಬೋದು. ಸೊ ರೇಡಿಯಸ್ ನಮ್ಗೆ ಕೊಟ್ಟಿರೋದು ಇರುತ್ತೆ, ಈ ರೇಡಿಯಸ್ ನಾವು ತಗೊಳ್ಬೋದು. ಸೊ ಇದು ಏನಿರುತ್ತೆ ಅಂತಂದ್ರೆ ಸೆಂಟ್ರಲ್ ಆಂಗಲ್, ಇದು ಡಿಫ್ಲೆಕ್ಷನ್ ಬೈ 2 ಇರುತ್ತೆ, ಇದನ್ನು ಡಿಫ್ಲೆಕ್ಷನ್ ಬೈ 2 ಡನ್. ಸೊ ಇದು ಡಿಫ್ಲೆಕ್ಷನ್ ಆಂಗಲ್, ಇದು ಇಂಟರ್ಸೆಕ್ಷನ್ ಆಂಗಲ್, ಇದು ಒಳಗಡೆ ರೈಟ್. ಇದು ಮತ್ತೆ ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಅಂತೀವಿ. ಓಕೆ ಡನ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್. ಎ ಕರ್ವ್ whose radius varies from infinity ಅಂತ ಇದ್ದಾನೆ, ಇನ್ಫಿನಿಟಿ ಟು ಎ ಸರ್ಟನ್ ವ್ಯಾಲ್ಯೂ. ನೋಡಿ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತ ನೋಡಿ. ಕಂಪೌಂಡ್ ಕರ್ವ್ ಅಂದ್ರೇನು ರೈಟ್? ಕಾಂಬಿನೇಷನ್ ಆಫ್ 2 ಡಿಫರೆಂಟ್ ಕರ್ವ್ಸ್. ಈಗ ಇಲ್ಲೊಂದು ಈ ತರ ಇದೆ, ಆಮೇಲೆ ಇಲ್ಲೊಂದು ಈ ತರ ಇದೆ ರೈಟ್. ಸೊ ಅವಾಗ ಏನ್ ಮಾಡ್ತೀವಿ, ಇಲ್ಲೊಂದು ಕಾಮನ್ ಟ್ಯಾಂಜೆಂಟ್ ಪಾಯಿಂಟ್ ನ ನಾವು ಡ್ರಾ ಮಾಡ್ತೀವಿ ರೈಟ್. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಕರ್ವ್ ಆಗುತ್ತೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಕರ್ವ್ ಆಗುತ್ತೆ. ಈ ತರ ಇದ್ದಾಗ ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್ ಆಯ್ತಾ. ಈ 3 ಪಾಯಿಂಟ್ ಇದೆ. ಸೊ ಇದೇನಾಗುತ್ತೆ, ಇದನ್ನ ನಾನೇನ್ ಅನ್ಬೋದು, ಇದು ಕಾಮನ್ ಟ್ಯಾಂಜೆಂಟ್, ಇದು ಕಾಮನ್ ಟ್ಯಾಂಜೆಂಟ್, ಇದು ನಾರ್ಮಲ್ ಟ್ಯಾಂಜೆಂಟ್ ಇವಾಗ ಹೇಳಿದ್ದೀನಿ ರೈಟ್. ಸೊ ಅದಾದ್ಮೇಲೆ ಏನಾಗುತ್ತೆ, ಇಲ್ಲಿ ರೇಡಿಯಸ್ 2 ಬರುತ್ತೆ. ಓಕೆ, ಸೊ ಈ ತರ ಇದು ಏನಿದೆ, ಇದು ನಾನು ಹೇಳ್ತಾ ಇರೋದು ಅಂತಂದ್ರೆ ಇದು ಕಾಂಪೌಂಡ್ ಕರ್ವ್. ಸೊ ದಿಸ್ ಇದೆ ಕಾಂಪೌಂಡ್ ಕರ್ವ್ ಇದೆ. ಇದು ಕಾಮನ್ ಟ್ಯಾಂಜೆಂಟ್ ಆಗುತ್ತೆ ರೈಟ್, ಇದು ಕಾಮನ್ ಪಾಯಿಂಟ್ ಆಗುತ್ತೆ, ಇದು PTT ಅಂತೀವಿ ರೈಟ್. ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಅಂತೀವಿ, ಪಾಯಿಂಟ್ ಆಫ್ ಕಾಮನ್ ಕರ್ವ್ ಟ್ಯಾಂಜೆನ್ಸಿ. ಇದು ಪಾಯಿಂಟ್ ಆಫ್ ಕರ್ವ್, ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ. ಅಂಡ್ ಇದನ್ನು ಏನಂತಂದ್ರೆ ಕಾಮನ್ ಪಾಯಿಂಟ್ ಇದೆ 2. ಸೊ ಇದು R1 ಆಗುತ್ತೆ, ಇದು R2 ಆಗುತ್ತೆ. ಈ ತರ ಕಾಂಪೌಂಡ್ ಕರ್ವ್ ಏನಿರುತ್ತೆ, ರೇಡಿಯಸ್ ಬೇರೆ ಬೇರೆ ಇದ್ದಾಗ ಅದನ್ನ ನಾವು ಯೂಸ್ ಮಾಡ್ತೀವಿ, ಅದು ಕಾಂಪೌಂಡ್ ಕರ್ವ್. ಸರ್ಕ್ಯುಲರ್ ಕರ್ವ್ ಜಸ್ಟ್ ನಾರ್ಮಲ್ ಈ ತರ ಇರುತ್ತೆ ರೈಟ್. ರಿವರ್ಸ್ ಕರ್ವ್ ಏನಿದೆ, ಕಾಂಬಿನೇಷನ್ ಆಫ್ ಸಿಂಪಲ್ 2 ಕರ್ವ್ಸ್ ವಿತ್ ಡಿಫರೆಂಟ್ ಡೈರೆಕ್ಷನ್. ಅಂದ್ರೆ ನೋಡಿ, ಈ ಕಡೆ ಒಂದಿರುತ್ತೆ, ಆಮೇಲೆ ಅದಾದ್ಮೇಲೆ ಈ ತರ ಇರುತ್ತೆ ರೈಟ್. ಸೊ ದಿಸ್ ಇಸ್ ಎ ರಿವರ್ಸ್ ಕರ್ವ್, ಈ ತರ ಇರುತ್ತೆ. ಸೊ ಇದು ಏನಾಯ್ತು, ಇದು ರಿವರ್ಸ್ ಕರ್ವ್. ಅದರಲ್ಲಿ ಏನೇನ್ ಡಿಫರೆನ್ಸ್ ಇರುತ್ತೆ ಅಂದ್ರೆ, ರೇಡಿಯಸ್ ಮತ್ತೆ ಇದಕ್ಕೆ ಒಂದು ಕಾಮನ್ ಟ್ಯಾಂಜೆಂಟ್ ಪಾಯಿಂಟ್ ಬರುತ್ತೆ ನೋಡಿ, ಇದು ಕಾಮನ್ ಟ್ಯಾಂಜೆಂಟ್. ಈ ತರ ಡ್ರಾ ಮಾಡಿ ರೈಟ್. ಇದು ಕಾಮನ್ ಟ್ಯಾಂಜೆಂಟ್ ರೈಟ್, ಕಾಮನ್ ಟ್ಯಾಂಜೆಂಟ್ ಆರ್ ಕಾಮನ್ ಏನನ್ಬೋದು, ಒಂದು ಚೈನೇಜ್ ಅನ್ಬೋದು
ಇದು ಕಾಮನ್ ಟ್ಯಾಂಜೆಂಟ್. ಸೊ ಇದು ಇದೆ. ಇದರಲ್ಲಿ ಏನಾಗುತ್ತೆ, ರೇಡಿಯಸ್ ಸೇಮ್ ಇರುತ್ತೆ ಅಥವಾ ಡಿಫರೆಂಟ್ ಆಗಿರುತ್ತೆ. ರೈಟ್, ರೇಡಿಯಸ್ ಸೇಮ್ ಆರ್ ಡಿಫರೆಂಟ್, ಟ್ಯಾಂಜೆಂಟ್ ಲೆಂತ್ ಸೇಮ್ ಆರ್ ಡಿಫರೆಂಟ್. ಇದು ಬಂದ್ಬಿಟ್ಟು ರಿವರ್ಸ್ ಕರ್ವ್, ಇದು ಸರ್ಕ್ಯುಲರ್ ಆಗಿದೆ. ಟ್ರಾನ್ಸಿಷನ್ ಕರ್ವ್ ಹೆಂಗಿರುತ್ತೆ ಗೊತ್ತಾ, ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಡ್ರಾ ಮಾಡ್ತೀವಿ. ಟ್ರಾನ್ಸಿಷನ್ ಕರ್ವ್ ಹೆಂಗಿರುತ್ತದೆ, ಫಸ್ಟ್ ಕರ್ವ್ ಇರುತ್ತೆ, ಅದಾದ್ಮೇಲೆ ಮತ್ತೆ ಸ್ವಲ್ಪ ಸ್ಟ್ರೇಟ್ ಆಗುತ್ತೆ, ಈ ತರ ಸ್ಟ್ರೈಟ್ ಆಗ್ಬಿಟ್ಟು ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡೋದಿದೆ ಅಂದ್ರೆ ಈ ತರ ಬರುತ್ತೆ. ಈ ತರ ಕರ್ವ್ಸ್ ಯಾವ ಇರುತ್ತೆ ನೋಡಿ, ಅದನ್ನ ನಾವು ಟ್ರಾನ್ಸಿಷನ್ ಕರ್ವ್ ಅಂತ ಅಂತೀವಿ. ಟ್ರಾನ್ಸಿಷನ್ ಕರ್ವ್, ಇದು ಕಾಂಪೌಂಡ್ ಕರ್ವ್, ಇದು ಸರ್ಕ್ಯುಲರ್ ಕರ್ವ್. ಸೊ 1 2 3 4 ನಾಲ್ಕು ಹೇಳ್ಕೊಟ್ಟಿದ್ದೀನಿ. ಈಗ ಕ್ವಶನ್ ಏನಿದೆ ನೋಡೋಣ. ಎ ಕರ್ವ್ ಹೂಸ್ ರೇಡಿಯಸ್ ವೇರೀಸ್ ಫ್ರಮ್ ಇನ್ಫಿನಿಟಿ. ರೇಡಿಯಸ್ ನೋಡಿ ಇದ್ರದ್ದು ಇನ್ಫಿನಿಟಿ ಇರುತ್ತೆ ಟು ಎ ಸರ್ಟೆನ್ ವ್ಯಾಲ್ಯೂ. ರೈಟ್, ಅದನ್ನ ನಾವು ಟ್ರಾನ್ಸಿಷನ್ ಕರ್ವ್ ಅಂತ ಅಂತೀವಿ. ರೈಟ್, ಅದನ್ನ ನಾವು ಟ್ರಾನ್ಸಿಷನ್ ಕರ್ವ್ ಅಂತ ಅಂತೀವಿ. ಐ ಹೋಪ್ ನಿಮಗೆ ಈ ನಾಲ್ಕರ ಬಗ್ಗೆ ಬ್ರೀಫ್ ಅಲ್ಲಿ ಸ್ವಲ್ಪ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಡನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕರೆಕ್ಟ್ ಫಾರ್ ದ ಲೆಂತ್ ಆಫ್ ದಿ ಕರ್ವ್? Length of the curve. So this is the long chord, this is the length of the curve, and these are the tangents, and this is the radius. ಈ ತರ ಬರಬೇಕು ಆಯ್ತಾ, ಸ್ವಲ್ಪ ರಫ್ ಇದ್ರು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಇದು ರೇಡಿಯಸ್, ಇದು ರೇಡಿಯಸ್. ಸೊ ಇದು ಮಿಡ್ ಆರ್ಡಿನೇಟ್, ಮಿಡ್ ಆರ್ಡಿನೇಟ್. ಸೊ ಇದು ಡಿಫ್ಲೆಕ್ಷನ್ ಆಂಗಲ್. ಬರಿತಾನೆ ಇರಬೇಕು, ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಬಹುದು. ಡಿಫ್ಲೆಕ್ಷನ್ ಆಂಗಲ್. ಲೆಂತ್ ಆಫ್ ದಿ ಕರ್ವ್ ಮೇಲೆ ಏನೋ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ನೋಡೋಣ. ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ದಿ ಕರ್ವ್ ಅನ್ನೋದು ಆಗೋದಿಲ್ಲ. ಯಾಕಂದ್ರೆ ಇಟ್ ಈಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ಡಿಫ್ಲೆಕ್ಷನ್ ಆಂಗಲ್. ರೈಟ್, ಇಟ್ ಈಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ಡಿಫ್ಲೆಕ್ಷನ್ ಆಂಗಲ್ ಅಂಡ್ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ದಿ ಕರ್ವ್. ಡಿಗ್ರಿ ಆಫ್ ದಿ ಕರ್ವ್ಗೆ ಬರೋದಿಲ್ಲ. ಸೊ ಇದು ಇಟ್ ಈಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ಡಿಫ್ಲೆಕ್ಷನ್ ಆಂಗಲ್. ಸೊ ಲೆಂತ್ ಆಫ್ ದಿ ಕರ್ವ್ ನಾನು ಬರೀತೇನೆ ನೋಡಿ, ಎರಡು ಪಾಯಿಂಟ್. ಫಸ್ಟ್ ಪಾಯಿಂಟ್, length of curve is proportional to length of curve proportional to deflection angle. deflection angle. Second one ಏನಾಗುತ್ತೆ, length of curve proportional to radius of the curve. Radius of curve. The length of curve is proportional to deflection angle or radius of the curve. ಅಂದ್ರೆ ಈ ಲೆಂತ್ ಏನಿದೆ ನೋಡಿ, ಒಂದಂತೂ ಈ ಡಿಫ್ಲೆಕ್ಷನ್ ಆಂಗಲ್ ಇಂದ ಡಿಫರೆಂಟ್ ಇರುತ್ತೆ. ಯಾಕಂದ್ರೆ L is equal to pi r delta by 180 ಡಿಗ್ರಿ ಅಂತ ನಾನು ಫಾರ್ಮುಲಾ ಬರೀತೀನಿ. ಗೊತ್ತಾಯ್ತಾ? ಆ ಫಾರ್ಮುಲಾ ಬರೆದಾಗ ಏನಾಗುತ್ತೆ, ಈ ಫಾರ್ಮುಲಾ ಏನಾಗ್ತದೆ, ಲೆಂತ್ ಆಫ್ ದಿ ಕರ್ವ್. ಇದರಲ್ಲಿ ಏನೇನಿದೆ ನೋಡಿ, ರೇಡಿಯಸ್ ಇದೆ, ಡೆಲ್ಟಾ ಇದೆ. ಸೊ ಎರಡು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳ್ತಾ ಇರೋದು. ಡನ್. ಗೊತ್ತಾಯ್ತಾ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ರೈಟ್, ಇದು ತುಂಬಾ ಇಂಪಾರ್ಟೆಂಟ್ ಇತ್ತು ನೋಡಿ. ಈಗ ಇದೇ ಕ್ವಶನ್ಗೆ ರಿಲೇಟೆಡ್ ಸ್ವಲ್ಪ ರಿಲೇಶನ್ಶಿಪ್ ಏನಿದೆ ಫಾರ್ಮುಲಾದ ಬಗ್ಗೆ, ಯಾಕೆಂದ್ರೆ ಆಲ್ರೆಡಿ ಇದ್ರದ್ದು ಎಲಿಮೆಂಟ್ಸ್ ಗೊತ್ತಾಗಿದೆ. ಫಾರ್ಮುಲಾಸ್ ಏನೇನಿದೆ ನೋಡೋಣ. ಲೆಂತ್ ಆಫ್ ದಿ ಕರ್ವ್ ಫಾರ್ಮುಲಾ ಏನಿದೆ, ದಟ್ ಈಸ್ T1E T2. T1E T2 ಲೆಂತ್ ಆಫ್ ದಿ ಕರ್ವ್. ಇ ಯಾವ್ದಿದೆ, ಈ ಪಾಯಿಂಟ್ ಇದೆ, ಈ ಪಾಯಿಂಟ್. T1E T2 ಈ ತರ ಬರುತ್ತೆ. T1E T2. ಸೊ ಪೈ ಆರ್ ಡೆಲ್ಟಾ ಬೈ 180 ಡಿಗ್ರಿ. ಸೊ ಇವಾಗ ಹೇಳಿದ್ದೆ ಜಸ್ಟ್ ಆರ್ ಮತ್ತೆ ಡೆಲ್ಟಾ ಏನಂತಂದ್ರೆ ಲೆಂತ್ ಆಫ್ ದಿ ಕರ್ವ್ ಮೇಲೆ ಡಿಪೆಂಡ್ ಇರುತ್ತೆ. ಪೈ ಆರ್ ಡೆಲ್ಟಾ ಬೈ 180 ಡಿಗ್ರಿ. ಟ್ಯಾಂಜೆಂಟ್ ಲೆಂತ್ ಅಂತ ಇದೆ. ಟ್ಯಾಂಜೆಂಟ್ ಲೆಂತ್, ಈ ಟ್ಯಾಂಜೆಂಟ್ ಲೆಂತ್ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಈ ಲೆಂತ್ ಆಫ್ T1B, ಇದ್ರ T1 ಮತ್ತೆ ಬಿ ಪಾಯಿಂಟ್, ಲೆಂತ್ ಆಫ್ T1B. ಸೊ ಇದರಲ್ಲಿ ಇದನ್ನು ನೋಡಕ್ ಹೋಗ್ಬೇಡಿ, ಸ್ವಲ್ಪ ಇಲ್ಲಿ ಸ್ಕೆಚ್ ಇಂದ ಮುಂದೆ ಆಗಿದೆ. ಈ ಲೆಂತ್ ಆಫ್ T1B ಆರ್ ಲೆಂತ್ ಈಕ್ವಲ್ಸ್ ಟು ಲೆಂತ್ ಆಫ್ T2B. T1B ಅಂಡ್ T2B. ಗೊತ್ತಾಯ್ತಾ? T1B ಅಂಡ್ T2B. ಒಂದು ನಿಮಿಷ. ಈ T1 ಈ ಪಾಯಿಂಟ್ ಇಂದ ಹೋಗ್ಬೇಕು, ಆಕ್ಚುಲಿ ಇಲ್ಲಿಂದ ಇಲ್ಲಿಗೆ ಬರಬೇಕು, ಆಮೇಲೆ ಇಲ್ಲಿಂದ ಇಲ್ಲಿಗೆ. ಸೊ ಏನ್ ಫಾರ್ಮುಲಾ ಆಗುತ್ತೆ, ಟ್ಯಾಂಜೆಂಟ್ ಲೆಂತ್ r tan delta by 2. ರೈಟ್, r tan delta by 2 is the tangent length formula. Length of the long chord, ಇದು T1D T2 ಕಾಣ್ತಾ ಇದೆಯಾ? ಇದು ಲೆಂತ್ ಆಫ್ ಲಾಂಗ್ chord. 2r sin delta by 2 is the formula. ಅಂದ್ರೆ ಇದು ಇದೇನ್ ಕಾಣಿಸ್ತಾ ಇದೆ,
ಲೆಂತ್ ಆಫ್ ಲಾಂಗ್ ಕಾರ್ಡ್. ಸೊ ಇದು ನಾವೇನ್ ಮಾಡ್ತೀವಿ ಈಗ ಮಿಡ್ ಆರ್ಡಿನೇಟ್ ನ ಫೈಂಡ್ ಔಟ್ ಮಾಡ್ತೀವಿ. ಈ ತರ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ 0 ಆಗುತ್ತೆ. ಈ ತರ ಕರ್ವ್ ನ ಡ್ರಾ ಮಾಡ್ತೀವಿ. ಅದಾದ್ಮೇಲೆ ಈ ತರ ಕರ್ವ್ ಡನ್. ಸೊ ದ್ಯಾಟ್ಸ್ ದ ಲೆಂತ್ ಆಫ್ ದಿ ಲಾಂಗ್ ಕಾರ್ಡ್. ಮಿಡ್ ಆರ್ಡಿನೇಟ್ ಜಸ್ಟ್ ಹೇಳಿದೆ, ಮಿಡ್ ಆರ್ಡಿನೇಟ್ ಈ ತರ ಅಂದ್ರೆ ಈಗ 100 ಮೀಟರ್ ಇದೆ ಅಂತ ತಿಳ್ಕೊಳ್ಳೋದು. ಇದು ಲೆಂತ್ ರೈಟ್. ಇದನ್ನ ಡಿವೈಡ್ ಮಾಡ್ಕೋತೀನಿ. ಇಲ್ಲಿ 50 ಇರುತ್ತೆ. ಸೊ ಈ ಕಡೆ ಇದು ಎಕ್ಸಾಕ್ಟ್ಲಿ ಮಿಡ್ ಆರ್ಡಿನೇಟ್ ಫೈಂಡ್ ಔಟ್ ಮಾಡ್ಬಿಟ್ಟು ಆಮೇಲೆ ಡಿಫರೆಂಟ್ ಆರ್ಡಿನೇಟ್ಸ್ ನ ಫೈಂಡ್ ಔಟ್ ಮಾಡ್ತೀನಿ. ಈ ಟೈಪ್ ಬರುತ್ತೆ. ಓಕೆ, ಸೊ ರಿಮೈನಿಂಗ್ ಸೇಮ್ ಇರುತ್ತೆ ಆ ಕಡೆ. ಡನ್. ಸೊ ಅದ್ರ ಫಾರ್ಮುಲಾ ಏನಿದೆ ಮಿಡ್ ಆರ್ಡಿನೇಟ್ R1 minus cos delta by 2. R1 minus cos delta by 2 equals to R vers sin delta by 2. Right? Vers sin delta by 2. The mid ordinate of the curve is also known as vers sin of the curve ಅಂತ ಹೇಳ್ತಾರೆ. Right? Confuse ಆಗಬೇಡಿ. ಮಿಡ್ ಆರ್ಡಿನೇಟ್ ನ vers sin of the curve ನು ಅಂತೀವಿ. Okay? 1 minus cos delta by 2. R into 1 minus cos delta by 2 is the formula for mid ordinate. External distance or apex distance ಇದೇನು ಬರುತ್ತೆ ಗೊತ್ತಾ? ಇದು ಈ ತರ ಕರ್ವ್ ಇದೆ. ಕರ್ವ್ ಈ ತರ ಇದೆ. ಈ ತರ ಟ್ಯಾಂಜೆಂಟ್ ಹೋಗಿದೆ. ಓಕೆ, ಈ ತರ ಟ್ಯಾಂಜೆಂಟ್ ಇದೆ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ಇದೇನಿದೆ ಇದು ಅಪೆಕ್ಸ್ ಡಿಸ್ಟೆನ್ಸ್ ಅಂತ ಅಂತೀವಿ. ಅಪೆಕ್ಸ್ ಡಿಸ್ಟೆನ್ಸ್. ದಿಸ್ ಈಸ್ ಅನ್ ಅಪೆಕ್ಸ್ ಡಿಸ್ಟೆನ್ಸ್ ಆರ್ ಎಕ್ಸ್ಟರ್ನಲ್ ಡಿಸ್ಟೆನ್ಸ್ ಅಂತ ಅನ್ಬೋದು. ಸೊ ಅದಕ್ಕೆ ಫಾರ್ಮುಲಾ ಇದೆ R sec delta by 2 minus 1. Sec delta by 2 minus 1 is a formula for this external distance or apex distance. Okay, I hope ನಿಮಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಗೊತ್ತಾಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ or next question, calculate the apex distance. ನೋಡಿ apex distance ಇದೆ ಈಗ. If the deflection angle is 60 degree and the degree of the curve is 80 degree. ಬನ್ನಿ. ಸೊ ಸೊಲ್ಯೂಷನ್ ಏನಿದೆ ಅದಕ್ಕೆ ಸಿಂಪಲ್ ಆಗಿ ಫಟಾಫಟ್ ಅಂತ ಮಾಡ್ಬೋದು. ನೋಡಿ ಏನ್ ಕೊಟ್ಟಿದ್ದಾರೆ, ಗಿವನ್ ಏನಿದೆ ಡೆಲ್ಟಾ ಡಿಫ್ಲೆಕ್ಷನ್ ಆಂಗಲ್ ಎಷ್ಟಿದೆ 60 ಡಿಗ್ರಿ ಇದೆ. ಡಿಗ್ರಿ ಆಫ್ ಕರ್ವ್ ಈಕ್ವಲ್ಸ್ ಟು ಡಿ ಈಕ್ವಲ್ಸ್ ಟು 8 ಡಿಗ್ರಿ. ಆಮೇಲೆ ರೇಡಿಯಸ್ ಆಫ್ ಕರ್ವ್ R equals to 1720 by D. ಆಯ್ತಾ, 1720 by D. So 1720 divided by 8 is equals to 215 meter. Radius ಬಂತು. ಈಗ ಅಪೆಕ್ಸ್ ಡಿಸ್ಟೆನ್ಸ್ ಫಾರ್ಮುಲಾ ಇದೆ. ಅಪೆಕ್ಸ್ ಡಿಸ್ಟೆನ್ಸ್ is equal to VC. Right? ಏನೋ ಒಂದು ಅಪೆಕ್ಸ್ ಡಿಸ್ಟೆನ್ಸ್ is equal to R sec theta delta 2 by minus 1. Okay, so R into 215 sec theta delta 60 by 2 minus 1. Next I do 33.26 meter. 33.26 meter is the answer for this question. Now this is the apex distance 33.26 meter is the answer for this question. Okay, ಅರ್ಥ ಆಯ್ತಾ? ಈಗ ಇದರಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ರೇಡಿಯಸ್ ಅಂಡ್ ಡಿಗ್ರಿ ಆಫ್ ದಿ ಕರ್ವ್ ಬರುತ್ತೆ. ಇದನ್ನು ಸ್ವಲ್ಪ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಒಂದು ಟಾಪಿಕ್ ಹೆಸರಿದೆ ಡೆಸ್ಟಿನೇಷನ್ ಆಫ್ ದಿ ಕರ್ವ್ ಅಂತ ಅಂತೀವಿ. ರೈಟ್? ಸೊ ಡೆಸ್ಟಿನೇಷನ್ ಆಫ್ ದಿ ಕರ್ವ್ ಅಂತಂದ್ರೆ 30 ಮೀಟರ್ ಕರ್ವ್ ನಾನು ತಗೊಂಡಾಗ ಇದನ್ನ ಡಿಫ್ಲೆಕ್ಷನ್ ಆಂಗಲ್ ಬೈ 2 ಆರ್ ಇದು ಟೋಟಲ್ ಡಿಫ್ಲೆಕ್ಷನ್ ಇದು R ಅಂತ ತಗೋತೀವಿ. ಇವೆರಡು ಪಾಯಿಂಟ್ A ಮತ್ತೆ B. A ಮತ್ತೆ B ಏನಿದೆ ಕಾಂಡ್ ಲೆಂತ್ ಇದೆ 30 ಮೀಟರ್. R is radius, D is the degree of curve, C is the midpoint of AB. So radius ನ ಬಂದಾಗ radius ಏನು ಕ್ಯಾಲ್ಕುಲೇಟ್ ಮಾಡಬಹುದು, R equals to 1719 divided by D. Or if 30 meter chord length 30 meter ಅಂತ ಕೊಟ್ಟಾಗ 1719 by D. ಅದೇ 20 meter ಅಂತ ಕೊಟ್ಟಾಗ 1146 by D. ಇದು ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಯಾಕಂದ್ರೆ ಕ್ವಶನ್ ಇದ್ರ ಮೇಲೂ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್. 20 ಮೀಟರ್ ಇದ್ದಾಗ 1146, 30 ಮೀಟರ್ ಇದ್ದಾಗ 1719. Then ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ tangent of 5 degree curve if the deflection angle is 60 degree. ನೋಡಿ, ಸೊ ಇದಕ್ಕೆ ಹೆಂಗಂದ್ರೆ ಸಿಂಪಲ್ ಮತ್ತೆ ಸೊಲ್ಯೂಷನ್ ಏನಿದೆ, ಡಿಫ್ಲೆಕ್ಷನ್ ಆಂಗಲ್ 60 ಡಿಗ್ರಿ ಇದೆ,
ಅದಾದ್ಮೇಲೆ ಲೆಂತ್ ಆಫ್ ದಿ ಕರ್ವ್ ಡಿ ಈಸ್ ಡಿಗ್ರಿ ಆಫ್ ದಿ ಕರ್ವ್ ಇಸ್ 5 ಡಿಗ್ರಿ. ಡಿಗ್ರಿ ಆಫ್ ಕರ್ವ್ 5 degree. Radius of curve r equals to 1720 by d. So ಎಷ್ಟಾಯ್ತು? 1720 by 5 ಆಯ್ತಾ? ಇದು ಎಷ್ಟು? 344 meter. Then tangent length equals to T1b ಅಂತ ತಿಳ್ಕೊಳ್ಳೋಣ. r tan delta by 2. r tan delta by 2. So tangent length is equal to r tan delta by 2. So ಏನಾಗುತ್ತೆ ಇದು? ಇದು ಬಂದ್ಬಿಟ್ಟು 344 tan 60 by 2. So ಎಷ್ಟಾಗುತ್ತೆ ಇದು? 198.61 meter. 198.61 meter is the answer for the given question. 198.6 meter is the answer for this given question. ಗೊತ್ತಾಯ್ತಾ? ಈ ತರ ನೆನಪಿಟ್ಕೊಳ್ಳಿ, ಪ್ರಾಬ್ಲಮ್ಸ್ ಆರಾಮಾಗಿ ಮಾಡಬಹುದು. What is the degree of curve of radius 573 meter using a chain of 20 meter length? ನೋಡಿ, 20 meter length ಅಂತ ಕೊಟ್ಟಾಗ ಏನ್ ಮಾಡಬೇಕು ಇವಾಗ ಹೇಳ್ತೇವೆ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? ಸೊಲ್ಯೂಷನ್. ರೇಡಿಯಸ್ ಈಸ್ 573 meter. ಓಕೆ, ಅದಾದ್ಮೇಲೆ ಲೆಂತ್ ಆಫ್ ದಿ ಚೈನ್ ಈಸ್ 20 meter. ಅದಾದ್ಮೇಲೆ r ರೇಡಿಯಸ್ ಇಸ್ ಈಕ್ವಲ್ ಟು 1146 by d. ಎಷ್ಟಾಯ್ತು? 1146 by d. 1146 d ನಾವು ಬೇಕು, d ಕಡೆ ಹೋಗ್ತೀನಿ. 1146 by r ಆಗುತ್ತೆ. ಸೊ ಅದಾದ್ಮೇಲೆ 1146 by 573 ಎಷ್ಟಾಯ್ತು? ಡಿಗ್ರಿ ಆಫ್ ದಿ ಕರ್ವ್ 2 ಡಿಗ್ರಿ ಆಗುತ್ತೆ. ಓಕೆ, ದಿಸ್ ಇಸ್ ಅ 2 degree curve. 2 degree is the answer for this question. ತುಂಬಾ ಸಿಂಪಲ್ ಆಗಿದೆ ಕ್ವಶನ್ಸ್, ಬಟ್ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ಲಾಂಗರ್ ಕಾರ್ಡ್ ಆಫ್ 250 meter radius curve having a deflection angle of 90 degree. ಡಿಫ್ಲೆಕ್ಷನ್ ಆಂಗಲ್ 90 ಡಿಗ್ರಿ ಇದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಲಾಂಗ್ ಕಾರ್ಡ್ ಕೇಳ್ತಾ ಇದ್ದಾರೆ. ಸೊ ಲಾಂಗ್ ಕಾರ್ಡ್ ಏನು ಫಾರ್ಮುಲಾ ಇದೆ? ಲೆಂತ್ ಆಫ್ ಲಾಂಗ್ ಕಾರ್ಡ್ ಏನು ಫಾರ್ಮುಲಾ? 2 into r sin delta by 2. Sin delta by 2 is the formula. So 2 into r, radius ಎಷ್ಟಿದೆ? 250 ಇದೆ, into sin delta ಎಷ್ಟು? 90 by 2 equals to 353.6 meter. ಗೊತ್ತಾಯ್ತಾ? ಡೆಲ್ಟಾ ಕೊಟ್ಟಿದ್ದಾರೆ 250, 90 ಡಿಗ್ರಿ ಕೊಟ್ಟಿದ್ದಾರೆ. ಇದು ಮಾಡಿದಾಗ 353 ಇದೆ ಆನ್ಸರ್. 353.6 ಮೀಟರ್. ಸೊ ಅದು ಲೆಂತ್ ಆಫ್ ಲಾಂಗ್ ಕಾರ್ಡ್. ಅದು ಯಾವ್ದಾಗುತ್ತೆ? ಈ ತರ ಮಾಡಿ. ಇದು 353.6 ಮೀಟರ್. ಸೊ ಇದನ್ನ ಈ ತರ ಡ್ರಾ ಮಾಡಿದಾಗ ಇದು ಈ ತರ ಬರುತ್ತೆ. ಈ ತರ ಬಂದಾಗ ಈಗ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಓಕೆ, ರೇಡಿಯಸ್ ಎಷ್ಟಿದೆ? ಈ ರೇಡಿಯಸ್ ಬಂದ್ಬಿಟ್ಟು 250 ಇದೆ. 250 ಮೀಟರ್ ಇದೆ. ಲೆಂತ್ ಆಫ್ ಲಾಂಗ್ ಕಾರ್ಡ್ ಕ್ಯಾಲ್ಕುಲೇಟ್ ಮಾಡಬಹುದು. ಡಿಫ್ಲೆಕ್ಷನ್ ಆಂಗಲ್ ಏನಿದೆ? 90 ಡಿಗ್ರಿ ಇದೆ. ಸೊ ಇದು ಹೆಂಗ್ ಮಾಡ್ಬೋದು ಅಂದ್ರೆ 5r ಡೆಲ್ಟಾ ಬೈ 180 ಡಿಗ್ರಿ ನೀವು ಹಾಕಿದ್ರೆ, ರೇಡಿಯಸ್ ಮತ್ತೆ ಡೆಲ್ಟಾ ಹಾಕಿದ್ರೆ ನಿಮಗೆ ಲೆಂತ್ ಆಫ್ ದಿ ಕರ್ವ್ ಸಿಗುತ್ತೆ. ಈಗ ಕ್ವಶನ್ಸ್ ಅಂತೂ ಮುಗೀತು. ನಾನೇನಂದ್ರೆ ಸ್ವಲ್ಪ ಇದ್ರ ಮೇಲೆ ಒಂದು 4 ಕ್ವಶನ್ ಬಂದಿಲ್ಲ ಅಂದ್ರು ಮೆಥಡ್ಸ್ ಮೇಲೆ ಏನೇನಿದೆ ನಾನು ಹೇಳ್ಕೊಡ್ತೀನಿ ನೋಡಿ. ಸೆಟ್ಟಿಂಗ್ ಆಫ್ ಸಿಂಪಲ್ ಸರ್ಕ್ಯುಲರ್ ಕರ್ವ್ ಅಲ್ಲಿ 2 ಮೆಥಡ್ ಇರುತ್ತೆ. ಒಂದು ಲೀನಿಯರ್ ಮೆಥಡ್ಸ್, ಒಂದು ಆಂಗ್ಯುಲರ್ ಮೆಥಡ್ಸ್. ಈಗ ಲೀನಿಯರ್ ಮೆಥಡ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬರೀ ಟೇಪ್ ಮತ್ತೆ ಚೈನ್ ಅಲ್ಲಿ ಯೂಸ್ ಮಾಡ್ತೀವಿ, ರೈಟ್? ಸೊ ಆಂಗ್ಯುಲರ್ ಮೆಜರ್ಮೆಂಟ್ ಆರ್ ಇನ್ಸ್ಟ್ರೂಮೆಂಟ್ಸ್ ಆರ್ ಎಂಪ್ಲಾಯ್ಡ್. ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಬಿಟ್ಟು ಮಾಡ್ತೀವಿ. ಸೊ ದೀಸ್ ಮೆಥಡ್ಸ್ ಆರ್ ಯೂಸ್ ವೇರ್ ಹೈ ಡಿಗ್ರಿ ಆಫ್ ಅಕ್ಯುರಸಿ ಇಸ್ ನಾಟ್ ರಿಕ್ವೈರ್ಡ್. ಅಂದ್ರೆ ಹೈ ಡಿಗ್ರಿ ಆಫ್ ಅಕ್ಯುರಸಿ ಬೇಕಾಗಿಲ್ಲ ಅಂತ ಕಡೆ
ಲೀನಿಯರ್ ಮೆಥಡ್ಸ್ ನ ಯೂಸ್ ಮಾಡ್ತೀವಿ. ಆಂಗುಲರ್ ಮೆಥಡ್ ಅಂತಂದ್ರೆ ಜಾಸ್ತಿ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ, ಟೇಪ್ ಚೈನ್ ತುಂಬಾ ಕಮ್ಮಿ ಮಾಡ್ತೀವಿ, ರೈಟ್. ಇನ್ ದಿಸ್ ಮೆಥಡ್ ದ ಕರ್ವ್ ಇಸ್ ಸೆಟ್ ಔಟ್ ಬೈ ಮೇಕಿಂಗ್ ಬೋತ್ ಲೀನಿಯರ್ ಅಂಡ್ ಆಂಗುಲರ್ ಮೆಜರ್ಮೆಂಟ್ ಆರ್ ಬೈ ಆಂಗುಲರ್ ಮೆಜರ್ಮೆಂಟ್ ಓನ್ಲಿ. ಗೊತ್ತಾಯ್ತಾ? ಎರಡನ್ನ ಯೂಸ್ ಮಾಡಬಹುದು, ಇಲ್ಲ ಒಂದಾದ್ರೂ ಯೂಸ್ ಮಾಡಬಹುದು. ಅದು ಆಂಗುಲರ್ ಮೆಥಡ್. ಟೇಪ್ ಇಸ್ ಯೂಸ್ ಫಾರ್ ಲೀನಿಯರ್ ಮೆಜರ್ಮೆಂಟ್ ಅಂದ್ರೆ ಮೆಜರ್ಮೆಂಟ್ ಮಾಡೋಕೆ. ಥೆಡೋಲೈಟ್ ಇಸ್ ಯೂಸ್ ಫಾರ್ ದ ಆಂಗುಲರ್ ಮೆಜರ್ಮೆಂಟ್. ಥೆಡೋಲೈಟ್ ನ ಯೂಸ್ ಮಾಡ್ತೀವಿ ನಾರ್ಮಲ್, ರೈಟ್. 2 ಥೆಡೋಲೈಟ್ ಮೆಥಡ್ ಇದೆ, ಆಯ್ತಾ? ಈ ಮೆಥಡ್ಸ್ ಇದೆ ಹೇಳ್ತೀನಿ. These methods are more accurate than the linear methods and commonly used in the practice. ಗೊತ್ತಾಯ್ತಾ? ಸೊ ಇದರಲ್ಲಿ ಲೀನಿಯರ್ ಮೆಥಡ್ಸ್ ಅಲ್ಲಿ ಆಫ್ಸೆಟ್ ಫ್ರಮ್ ಲಾಂಗ್ ಕಾರ್ಡ್, ಸಕ್ಸೆಸಿವ್ ಬೈಸೆಕ್ಷನ್ ಆಫ್ ದಿ ಆರ್ಕ್ಸ್, ಆಫ್ಸೆಟ್ ಫ್ರಮ್ ಟ್ಯಾಂಜೆಂಟ್, ಆಫ್ಸೆಟ್ ಫ್ರಮ್ ಕಾರ್ಡ್ ಪ್ರೊಡ್ಯೂಸ್. ಸೊ ಈ 4 ಮೆಥಡ್ ಇದೆ. ಈ ಮೆಥಡ್ ಬೇಕಾದ್ರೆ ನೀವು ಒಂದ್ಸಲ ನೋಡ್ಕೊಳ್ಳಿ. ಎಲ್ಲೇ ನನ್ನ ಥಿಯರಿ ಕ್ಲಾಸ್ ಇದೆ, ಪ್ಲೇ ಲಿಸ್ಟ್ ಅಲ್ಲಿ ನನ್ನ ಕ್ಲಾಸ್ ಇದೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್, ಈ ಕ್ಲಾಸಸ್. ಇದ್ರ ಮೇಲೂ ಕೇಳ್ತಾರೆ ಯಾವ್ಯಾವ್ದು ಮಾಡ್ತೀರಾ ಅಂತ. ಇದು ಲೀನಿಯರ್ ಮೆಥಡ್ಸ್. ಆಂಗುಲರ್ ಮೆಥಡ್ಸ್ ಅಲ್ಲಿ ರ್ಯಾಂಕಿಂಗ್, ಡಿಫ್ಲೆಕ್ಷನ್ ಆಂಗಲ್ ಮೆಥಡ್, 2 ಥೆಡೋಲೈಟ್ ಮೆಥಡ್, ಟ್ಯಾಕೋಮೆಟ್ರಿಕ್ ಮೆಥಡ್. ಈ 3 ಮೆಥಡ್ ಆಂಗುಲರ್ ಮೆಥಡ್ಸ್ ಆಫ್ ಸೆಟ್ಟಿಂಗ್ ಔಟ್ ಸಿಂಪಲ್ ಸರ್ಕ್ಯುಲರ್ ಕರ್ವ್ ಅಂತ ಇದೆ, ರೈಟ್. ಸೊ ಇದಿಷ್ಟು 3 ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ ಬಂದ್ರೆ ಬರುತ್ತೆ, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾವುದೇ ಬೇರೆ ಕ್ವಶನ್ ಇದ್ರೆ ಕರ್ವ್ಸ್ ಮೇಲೆ ನಾನು ಮತ್ತೆ ಸಪರೇಟ್ ಕ್ಲಾಸ್ ಮಾಡಾಕ್ತೀನಿ. ಈಗ ನನ್ನ ಹತ್ರ ಪ್ರೆಸೆಂಟ್ ಇರೋದು ಇಷ್ಟೇ ಕ್ವಶನ್ಸ್ ಇದೆ. ತುಂಬಾ ಬರುತ್ತೆ ಕ್ವಶನ್ಸ್ ಇನ್ನು, ಬಟ್ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ನಾನು ಹಾಕ್ತೀನಿ ಕ್ಲಾಸ್, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.